ಬಡವರಿಗೋಸ್ಕರ ಬಂದು ಬಡವರ ರಕ್ತವನ್ನ ಹೀರುತ್ತಿರುವಂತಹ ಗ್ಯಾರಂಟಿ ಸರ್ಕಾರಕ್ಕೆ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ? ಜನಕ್ಕೆ ಅನೈತಿಕತೆ ಇಲ್ಲ ಆಕ್ರೋಶ ವ್ಯಕ್ತಪಡಿಸೋಕ್ಕೆ, ಬಯಸಿ ಬಯಸಿ ಪಡೆದಂಥದ್ದು. ಈ ನಿಟ್ಟಿನಲ್ಲಿ ಈಗ ದರ ಏರಿಕೆ ಆಗಿದೆಯಲ್ಲ, ಜನರ ಮೇಲೆ ಹೊರೆ ಆಗಿದೆಯಲ್ಲ, ವಿರೋಧ ಪಕ್ಷಗಳು ಸ್ವಲ್ಪ ಎಚ್ಚೆತ್ತುಕೊಂಡ್ಬಿಟ್ಟು ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದೇ ಮುಂದೆ ಕಾಣಿಸ್ತಾ ಇದ್ದಾರೆ ನೋಡಿ, ಅಲ್ಲಿ ಬೋರ್ಡ್ಗಳನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಅಂತ ಹೇಳಿ ಕೇಂದ್ರಕ್ಕೂ ಹೇಳಬೇಕು ನೀವು. ಬರೀ ರಾಜ್ಯದವ್ರಿಗೆ ಅಷ್ಟೇ ಅಲ್ಲ, GST ವಿಚಾರದಲ್ಲಿ ಎಲ್ಲದಕ್ಕೂ GST ಒಂದಿಷ್ಟಾದರೂ ಬೇರೆ ಕಡಿಮೆ ಮಾಡಬೇಕು. ಡೀಸೆಲ್ ಲೀಟ್ರಿಗೆ 2 ರೂಪಾಯಿ ಏರಿಕೆಯನ್ನು ಸರ್ಕಾರ ಮಾಡಿದೆ. ಡೀಸೆಲ್ ಲೀಟ್ರಿಗೆ 2 ರೂಪಾಯಿ ಏರಿಕೆಯನ್ನು ಮಾಡಿದಂಥ ಸರ್ಕಾರ ಸೆಸ್ ಹಾಕಿದಾರ್ರಿ. ಬೆಲೆ ಏರಿಕೆ ಖಂಡಿಸಿ BJP ಅಹೋರಾತ್ರಿ ಧರಣಿಯನ್ನು ಮಾಡಿದ್ದಾರೆ. ಈ ಸರ್ಕಾರ ಬರ್ತಾ ಇದ್ದಂಗೆ ಮೊದಲು ಮಾಡಿದ್ದೇ ಅದನ್ನೇ. ತೈಲದ ಮೇಲೆ 2% ಏನೋ ಸೆಸ್ಸನ್ನು ಹಾಕ್ತಾರೆ. 2% 1000 ಕೊಟ್ಟು ಪಿಕ್ ಪಾಕೆಟ್ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ BJP ಅವರ ಆರೋಪ. 2000 ಕೊಟ್ಬಿಟ್ಟು ಪಿಕ್ ಪಾಕೆಟ್ ಮತ್ತು ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ BJP ದರ ಏರಿಕೆಯ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆಯನ್ನ ಮಾಡಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಹೇಳಿದ್ದಾರೆ ಅವರು, ವರದಿ ನೋಡ್ಕೊಂಡು ಬನ್ನಿ. ಗ್ಯಾರಂಟಿ ಸರ್ಕಾರದಿಂದ ಜನಸಾಮಾನ್ಯರ ಮೇಲೆ ಹೊರೆ. ಡೀಸೆಲ್ ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡಿದ ಸರ್ಕಾರ. ರಾಜ್ಯದ ಜನರು ಬೆಲೆ ಏರಿಕೆ ಬಿಸಿಯನ್ನ ಸುಧಾರಿಸಿಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಒಂದಾದ ಮೇಲೆ ಒಂದು ಬೆಲೆ ಏರಿಕೆ ಮಾಡಿ ಜನರಿಗೆ ಶಾಕ್ ಕೊಡ್ತಾ ಇದೆ. ಹಾಲು, ಮೊಸರು, ವಿದ್ಯುತ್ ದರ, ಟೋಲ್ ದರ ಏರಿಕೆಯ ಶಾಕ್ ಹೊತ್ತಲ್ಲೇ ಡೀಸೆಲ್ ದರ ಏರಿಕೆಯಾಗಿದೆ. ಸರ್ಕಾರ ಡೀಸೆಲ್ ದರ ಮಾರಾಟ ತೆರಿಗೆಯನ್ನ ಹೆಚ್ಚಿಸಿದೆ. 2.73% ಮಾರಾಟ ತೆರಿಗೆ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಹೀಗಾಗಿ ಡೀಸೆಲ್ ದರ ಲೀಟರ್ಗೆ 2 ರೂಪಾಯಿ ಏರಿಕೆಯಾಗಿದೆ. ಡೀಸೆಲ್ ದರ ಏರಿಕೆ ಬಿಸಿ. ಇಂದಿನ ಸೆಸ್ 18.44 ರೂಪಾಯಿ, ಹೊಸ ಸೆಸ್ 21.17 ರೂಪಾಯಿ. ನಾರ್ಮಲ್ ಡೀಸೆಲ್ ಹಳೆ ದರ 88.99 ರೂಪಾಯಿ, ಹೊಸ ದರ 90.99 ರೂಪಾಯಿ. ಪ್ರೀಮಿಯಂ ಡೀಸೆಲ್ ಹಳೆ ದರ 92.60 ರೂಪಾಯಿ, ಹೊಸ ದರ 94.60 ರೂಪಾಯಿ. ಈ ದರ ಪರಿಷ್ಕರಣೆಯೊಂದಿಗೆ ಕರ್ನಾಟಕದಲ್ಲಿ ಇದೀಗ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 91.02 ರೂಪಾಯಿ ಆಗಿದೆ. ಇದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಡೀಸೆಲ್ 88.99 ರೂಪಾಯಿಗೆ ಮಾರಾಟವಾಗ್ತಾ ಇತ್ತು. ಈ ಹಿಂದಿನ 2 ವರ್ಷಗಳ ತೆರಿಗೆ ಪ್ರಮಾಣಕ್ಕೆ ಹೋಲಿಸಿದರೆ ಈಗ ಡೀಸೆಲ್ ದರ ಕಡಿಮೆಯೇ ಇದೆ ಎಂದು ಸರ್ಕಾರ ಹೇಳಿದೆ. ಡೀಸೆಲ್ ದರ ಏರಿಕೆಗೆ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಡೀಸೆಲ್ ದರ ಏರಿಕೆಯಿಂದ ಇತರೆ ವಲಯದಲ್ಲೂ ಏರಿಕೆ ಸಾಧ್ಯತೆ ಇದೆ. ಬಹಳ ಕಷ್ಟ ಇದೆ. ಇರೋ ಸಂಪಾದನೆಯಲ್ಲಿ ಇದು ಮಾಡೋಕ್ಕಾಗಲ್ಲ. ಪೆಟ್ರೋಲ್ ಅಂತ ನಾವು ಹಾಕ್ಸಕ್ಕೆ ಹೋದ್ರೆ ಅಲ್ಲಿ 2 ರೂಪಾಯಿ ಅಂದರೆ ಮಕ್ಕಳಿಗೆ ಏನು ನೋಡಬೇಕು, ಬರೀ ಪೆಟ್ರೋಲ್ಗೆ ಇಲ್ಲಿ ಸುರ್ಕೊಂಡಿದೆ. ಡೀಸೆಲ್ ಪೆಟ್ರೋಲ್ಗೂ ಮಾಡಿಲ್ವಾ? ಮಾಡ್ತಾರೆ. ಅದು ಮಾಡಾದ್ಮೇಲೆ ಇದನ್ನು ಮಾಡ್ತಾರೆ. ಅದಕ್ಕೆ ಹೇಳ್ಕೊಡೋದು ಏನು ಬೇಕಾಗಿಲ್ಲ ಅಲ್ವಾ? ಇವಾಗ ಏನು ಸರ್ಕಾರ ಅಂತೀರ, ಮೇಲ್ಗಡೆಯಿಂದ ಪ್ರೆಜರ್ ಇದ್ರೆ ಅವ್ರು ಮಾಡಲೇಬೇಕು, ಇಲ್ಲಾಂದ್ರೆ ಏನು ನಡೆಯಲ್ಲ ಅವ್ರದ್ದು. ಡೀಸೆಲ್ ಜಾಸ್ತಿ ಮಾಡಿರೋದು ನಮ್ಮ ಸರ್ಕಾರ ತಿಳ್ಕೊಳ್ಬೇಕು. ಇದು ಬರೋ ಸ್ಟ್ರೇಟ್ ಅಲ್ಲ, ಪೂರ್ತಿ ಇಂಡಿಯಾಗೆ ಎಫೆಕ್ಟ್ ಆಗಿದೆ. ಸ್ಪೆಷಲಿ ಬಡವರಿಗೆ, ಡೈಲಿ ಸಂಪಾದನೆ ಅವರು ಬರೋದು, ಡೈಲಿ ವೇಜಸ್ ವರ್ಕರ್ಸ್ ಅವ್ರಿಗೆ ಸ್ಪೆಷಲಿ ತುಂಬ ಕಷ್ಟ ಆಗುತ್ತೆ. ಈ ಥರ ಮಾಡ್ತಾ ಇದ್ದರೆ ಸ್ಪೆಷಲಿ ಲೋ ಎಂಡ್ ಇನ್ಕಮ್ ಅವರು ತುಂಬ ಕಷ್ಟನಲ್ಲಿ ಸಿಗಬಹುದು. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಹೋರಾಟ. ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ. ಸರ್ಕಾರದ ವಿರುದ್ಧ ದರ ಏರಿಕೆ ಚಾರ್ಜ್ ಶೀಟ್. ಬಿಜೆಪಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಹೋರಾಟಕ್ಕೆ ಧುಮುಕಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಾಳೆ ಬೆಳಗ್ಗೆವರೆಗೂ ಅಹೋರಾತ್ರಿ ಧರಣಿ ನಡೆಯಲಿದೆ. ಅಹೋರಾತ್ರಿ ಹೋರಾಟಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಚಾಲನೆ ನೀಡಿದರು. ಹೋರಾಟದ ಸ್ಥಳದಲ್ಲಿ ಸಿಎಂ, ಡಿಸಿಎಂ ಹಾಗೂ ಸಚಿವರ ಭಾವಚಿತ್ರವುಳ್ಳ 10 ತಲೆ ರಾವಣನ ಪ್ರತಿಕೃತಿ ಇಟ್ಟು ಆಕ್ರೋಶ ಹೊರಹಾಕಿದ್ರು. ಸರ್ಕಾರದ ವಿರುದ್ಧ ದರ ಏರಿಕೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ ಬಿಜೆಪಿ ನಾಯಕರು ಧಿಕ್ಕಾರ ಕೂಗಿದ್ರು. ಇವತ್ತು ಸರಕುಗಳನ್ನ, ವಸ್ತುಗಳನ್ನ ತೆಗೆದುಕೊಂಡು ಲಾರಿಗಳೇನು ಓಡಾಡ್ತದೆ, ಡೀಸೆಲ್ ದರ ಜಾಸ್ತಿ ಆದ್ರೆ ಅವರು ಕೂಡ ರೇಟ್ ಜಾಸ್ತಿ ಮಾಡ್ತಾರೆ. ಸಾಮಾನ್ಯ ಜನರು ಆಟೋದಲ್ಲಿ ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡ್ತಾರೆ, ಆ ಬಸ್ ರೇಟು ಜಾಸ್ತಿ ಆಗುತ್ತೆ, ಟಿಕೆಟು, ಆಟೋ ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ. ಇವತ್ತು ಹಾಲಿನ ದರ ಇರ್ಬೋದು, ಡೀಸೆಲ್ ದರ ಇರ್ಬೋದು, ಇದರ ಪರಿಣಾಮ ಜನಸಾಮಾನ್ಯರಿಗೆ ಇವತ್ತು ಕಷ್ಟ ಆಗ್ತಾ ಇದೆ. ಯಾವ ಜನರು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಕ್ಕೆ ಆಶೀರ್ವಾದ ಮಾಡಿದ್ರು, ಅದೇ ಜನ ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಶಾಪ ಆಗ್ತಾ ಇದ್ದಾರೆ. ಬಡ್ಜೆಟ್ ಮೇಲೆ ನಾನು ಮಾತಾಡಬೇಕಾದ್ರೆ ಅವಾಗ ಹೇಳಿದೆ, ಇವಾಗಲ್ಲ, ಬಡ್ಜೆಟಲ್ಲಿ ಏನೂ ಇಲ್ಲ, ಮುಂದೆ ಮಾರಿ ಹಬ್ಬ ಇದೆ ಅಂತ ನಾನು ಮಾತನ್ನು ಹೇಳಿದೆ. ಈಗ ಪ್ರೂವ್ ಆಯಿತು. ಅವಾಗೆಲ್ಲ ಕಾಂಗ್ರೆಸ್ ಅವರು ಕೇಕೆ ಹಾಕಿ ನಗಿದ್ರು.
ನಾವೇನು ಮಾಡಲ್ಲ ಅಂತ. ಈಗ ಒಂದೇ ತಿಂಗಳಲ್ಲಿ ಇಷ್ಟೊಂದು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಜನರ ನೋವು ನಮಗೂ ಅರ್ಥ ಆಗುತ್ತೆ. ಬಿಜೆಪಿಯವರದ್ದು ಬರೀ ರಾಜಕಾರಣ ಎಂದ ಡಿಕೆ. ದರ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ. ವಿಧಿ ಇಲ್ಲದೆ ದರ ಹೆಚ್ಚಿಗೆ ಮಾಡುವ ಅನಿವಾರ್ಯತೆ ಇದೆ. ನಮಗೂ ಜನರ ನೋವು ನಲಿವು ಅರ್ಥವಾಗುತ್ತೆ. ಆದ್ರೆ ಅವರು ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಬೆಲೆ ಏರಿಕೆಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೇರೆ ರಾಜ್ಯಗಳಿಗಿನ್ನ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಆಗಿದೆ, ಇನ್ನ ಕಡಿಮೆ ಇದೆ. ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ. ನಾವು 1 ಪೈಸನೋ ಅರ್ಧ ಪೈಸನೋ ನಾವು ಏರಿಸಲೇಬೇಕಾಗಿದೆ. ನಮಗೂ ಜನರ ನೋವು ನಲಿವು ಎಲ್ಲ ನಮಗೆ ಅರ್ಥ ಆಗ್ತದೆ. ಪಾಪ ಅವ್ರು ರಾಜಕಾರಣ ಮಾಡಬೇಕು, ಮಾಡ್ತಾ ಇದ್ದಾರೆ. ಡೀಸೆಲ್ ಮತ್ತು ದರ ಏರಿಕೆ ಖಂಡಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದವು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಾಹನ ಸವಾರರಿಗೆ ಹೂವು ಚಾಕೊಲೇಟ್ ಕೊಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟಿಸಿದ್ರು. ಮತ್ತೊಂದೆಡೆ ಯಾದಗಿರಿಯಲ್ಲೂ ಟ್ಯಾಕ್ಸಿ ಚಾಲಕರು ವಾಹನ ಸವಾರರು ಪ್ರತಿಭಟನೆ ಮಾಡಿದ್ರು. ಗ್ಯಾರಂಟಿಗಳಿಗೆ ಹಣ ಒದಗಿಸಬೇಕು ಅಂತ ಸರ್ಕಾರ ಸಿಕ್ಕ ವಸ್ತುಗಳ ಮೇಲೆ ದರ ಏರಿಕೆ ಮಾಡಿ ಶಾಕ್ ಕೊಡ್ತಾ ಇದೆ. ಡೀಸೆಲ್ ದರ ಏರಿಕೆ ಆದ ಮೇಲೆ ಇನ್ನೂ ಯಾವುದರ ದರ ಹೆಚ್ಚಾಗಲಿದೆಯೋ, ರಾಜ್ಯದ ಜನರಿಗೆ ಮತ್ಯಾವ ಹೊರೆ ಕಾದಿದೆಯೋ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.